ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳು ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಮಾನಾರ್ಥಕ ಪದ. ಅರ್ಥದಲ್ಲಿ ಸಾಮ್ಯತೆ ಹೊಂದಿರುವ ಯಾವುದೇ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅದೇ ಅರ್ಥವನ್ನು ಕೊಡುವ ಪದಗಳನ್ನು ಹೊಂದಿದ್ದರೆ ಇಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯಲಾಗುತ್ತದೆ. ಸಮಾನಾರ್ಥಕ ಪದವು ಮತ್ತೊಂದು ಪದದಂತೆಯೇ ಬಹುತೇಕ ಒಂದೇ ಅರ್ಥವನ್ನು ಹೊಂದಿರುವ ಪದವಾಗಿದೆ. ಕೆಲವು ಸಮಾನಾರ್ಥಕ ಪದಗಳು ಸ್ವಲ್ಪ ಭಿನ್ನವಾದ ಅರ್ಥಗಳನ್ನು ಹೊಂದಿದ್ದು ಅವುಗಳು ಒಂದೇ ಅರ್ಥವನ್ನು ಧ್ವನಿಸುತ್ತವೆ. ಒಂದು ಪದಕ್ಕೆ ಪರ್ಯಾಯವಾಗಿರುವ ಎರಡು ಪದಗಳು ನಿಜವಾಗಿಯೂ ಸಮಾನಾರ್ಥಕವಾಗಿರಬಹುದೇ ಎಂಬ ಬಗ್ಗೆ ಕೆಲವು ಚರ್ಚೆಗಳಿವೆ. ಅವು ವಿಭಿನ್ನ ಪದಗಳಾಗಿದ್ದರೆ ಅವು ಸ್ವಲ್ಪ ಭಿನ್ನವಾದ ಅರ್ಥವನ್ನು ಹೊಂದಿರಬೇಕು ಅಥವಾ ನಾವು ಬಳಸುವ ಸಂದರ್ಭಗಳನ್ನು ಹೊಂದಿರಬೇಕು. ಆದರೆ ಈ ಪದಗಳು ಬಹುತೇಕ ಸಮಾನಾರ್ಥಕವಾಗಿಸುತ್ತದೆ, ಆದರೆ ನಿಜವಾಗಿ ಒಂದೇ ಆಗಿರುವುದಿಲ್ಲ. ಸಮಾನಾರ್ಥಕ ಪದ ಎಂಬುದು ಇನ್ನೊಂದು ಪದದ ಅರ್ಥವನ್ನು ಹೊಂದಿರುವ ಅಥವಾ ಅದರ ಹತ್ತಿರ ಬರುವ ಪದವಾಗಿದೆ. ಸಮಾನಾರ್ಥಕ ಪದಗಳು ಬಹುತೇಕ ಒಂದೇ ವಿಷಯವನ್ನು ಅರ್ಥೈಸುವ ಪದಗಳಾಗಿವೆ. ಇವುಗಳಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಮಾತ್ರ. ಸಮಾನಾರ್ಥಕ ಪದಗಳಿಂದ ಎರಡು ಉಪಯೋಗಗಳಿವೆ. ಸಮಾನಾರ್ಥಕ ಪದಗಳು ಪದದ ಆಯ್ಕೆಯನ್ನು ಸುಧಾರಿಸಬಹುದು ಅಥವಾ ನಾವು ಸಂವಹನ ಮಾಡಲು ಪ್ರಯತ್ನಿಸುತ್ತಿರುವ ಏಕೈಕ ಅತ್ಯುತ್ತಮ ಪದವನ್ನು ಆಯ್ಕೆ ಮಾಡಬಹುದು ಅಥವಾ ಒಂದೇ ಪದವನ್ನು ಅತಿಯಾಗಿ ಬಳಸುವುದನ್ನು ತಪ್ಪಿಸಲು ಸಮಾನಾರ್ಥಕ ಪದಗಳು ಸಹಾಯ ಮಾಡಬಹುದು. ಪದ ಸಂಪತ್ತನ್ನು ಶ್ರೀಮಂತವಾಗಿಸಿಕೊಂಡಷ್ಟು ಭಾಷೆಯ ಮೇಲಿನ ನಮ್ಮ ಪ್ರಭುತ್ವ ಬಲಗೊಳ್ಳುತ್ತದೆ. ನಿಘಂಟಿನ ಸಹಾಯದಿಂದ ಪದಕ್ಕಿರುವ ಇತರೆ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಯಾವುದೇ ಭಾಷೆಯನ್ನು ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು. ಪದವೊಂದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಅನೇಕ ಪದಗಳಿರುತ್ತವೆ. ಇದರಿಂದ ಜ್ಞಾನ ಭಂಡಾರವು ಹೆಚ್ಚುತ್ತದೆ. ಪದಬಂಧವನ್ನು ತುಂಬುವುದರಿಂದ, ಪದಗಳೊಡನೆ ಆಡುವುದರಿಂದ ಪದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬಹುದು. ಉದಾಹರಣೆಗೆ, ಭೂಮಿ ಎಂಬ ಪದಕ್ಕೆ ಅವನಿ, ಧರೆ, ಪೃಥ್ವಿ, ಇಳೆ, ವಸುದೆ, ಧರಣಿ ಹೀಗೆ ಮುಂತಾದ ಸಮಾನ ಅರ್ಥವನ್ನು ಕೊಡುವ ಪದಗಳಿವೆ. ಇದೇ ರೀತಿ ಪಠ್ಯದಲ್ಲಿ ಬಂದಿರುವ ಈ ಪದಗಳಿಗೆ ಎರಡಕ್ಕಿಂತ ಹೆಚ್ಚು ಸಮಾನಾರ್ಥಕ ಪದಗಳನ್ನು ಬರೆಯಬಹುದು. 1. ಚಂದ್ರ, ಸೋಮ, ಶಶಿ, ಇಂದು, ತಿಂಗಳು, ಚಂದಿರ. 2. ಭಾನು, ಆಗಸ, ಆಕಾಶ, ಗಗನ, ನಭ, ಅಂಬರ. 3. ಭಾನು, ಸೂರ್ಯ, ರವಿ, ಭಾಸ್ಕರ, ಆದಿತ್ಯ, ದಿನಕರ, ಅರ್ಕ. 4. ನಾರಿ, ಹೆಣ್ಣು, ವನಿತೆ, ಸ್ತ್ರೀ, ಮಾನಿನಿ, ಮಹಿಳೆ, ಹೆಂಗಸು. 5. ಕಣ್ಣು, ನಯನ, ಅಕ್ಷಿ, ಲೋಚನ, ನೇತ್ರ. 6. ಕಾಂತಾರ, ಕಾಡು, ವನ, ಅರಣ್ಯ, ವಿಪಿನ, ಅಡವಿ, ಕಾನನ. 7. ಬಂಗಾರ, ಹೇಮ, ಕನಕ, ಸುವರ್ಣ, ಚಿನ್ನ, ಮಿಸುನಿ. 8. ಸುತ, ಮಗ, ಪುತ್ರ, ತನಯ,
ತನುಭವ ಸೂನು ನಂದನ ಕುಮಾರ. 9 ಸಮರ ಯುದ್ಧ ಕದನ ರಣ ಕಾಳಗ ಆಜಿ. 10 ಮಾರ ಮನ್ಮಥ ಕಾಮ ಮದನ ಕಂದರ್ಪ ಅನಂಗ. 11 ಮರ್ಕಟ ಕೋತಿ ಮಂಗ ವಾನರ ಕಪಿ ಕೋಡಗ. 12 ಪುಷ್ಪ ಹೂ ಸುಮ ಮಲರ್ ಅರಲ್. 13 ಪಥ ರಸ್ತೆ ಹಾದಿ ಮಾರ್ಗ ದಾರಿ. 14 ತೃಷೆ ದಾಹ ಬಾಯಾರಿಕೆ ನೀರಡಿಕೆ. 15 ಸಲಿಲ ನೀರು ಜಲ ಉದಕ ವಾರಿ ಅಂಬು. 16 ವಕ್ತ್ರ ಮುಖ ಮೋರೆ ವದನ ಆನನ. 17 ಗೃಹ ನಿಲಯ ವಸತಿ ಆಲಯ ಮನೆ. 18 ಧರೆ ಭೂಮಿ ವಸುಧೆ ಧರಣಿ ಅವನಿ ಇಳೆ ಪೃಥ್ವಿ. 19 ಸರ್ಪ ಉರಗ ಹಾವು ಪನ್ನಗ ಅಹಿ. 20 ಸಮುದ್ರ ಕಡಲು ಸಾಗರ ಅಂಬುದಿ ವಾರಿದಿ ಶರದಿ ರತ್ನಾಕರ. 21 ಗಂಡ ಪತಿ ಯಜಮಾನ ರಮಣ ವಲ್ಲಭ. 22 ಧನ ಹಣ ದುಡ್ಡು ಅರ್ಥ ವಿತ್ತ ಕಾಂಚಾಣ. 23 ಗುಡಿ ದೇವಾಲಯ ದೇವಸ್ಥಾನ ದೇವಳ. 24 ವಲ್ಲಭೆ ಸತಿ ಹೆಂಡತಿ ಪತ್ನಿ ರಮಣಿ. 25 ನಂಜು ವಿಷ ಪಾಷಾಣ ಗರಳ ಹಾಲಾಹಲ. ಹೀಗೆ ಕನ್ನಡ ಭಾಷೆಯಲ್ಲಿ ಹಲವು ರೀತಿಯ ಸಮಾನಾರ್ಥಕ ಪದಗಳನ್ನು ಗಮನಿಸಬಹುದು. ಈಗ ನಾನಾರ್ಥ ಪದಗಳು. ಒಂದು ಪದ ಒಂದಕ್ಕಿಂತ ಹೆಚ್ಚು ಭಿನ್ನವಾದ ಬೇರೆ ಬೇರೆಯಾದ ಹಲವು ಅರ್ಥವನ್ನು ಕೊಡುವಂತಿದ್ದರೆ ಅಂತಹ ಪದಗಳನ್ನು ನಾನಾರ್ಥಕ ಪದಗಳು ಎಂದು ಕರೆಯಲಾಗುತ್ತದೆ. ಇದನ್ನು ಭಿನ್ನಾರ್ಥಕ ಪದವೆಂದೂ ಸಹ ಕರೆಯುವರು. ಈ ಪದಗಳು ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವುದುಂಟು. ಪ್ರತಿಯೊಂದು ಭಾಷೆಗಳಲ್ಲಿ ಬಳಕೆಯಾಗುವ ಕೆಲವು ಪದಗಳಿಗೆ ಬಗೆ ಬಗೆಯ ಅರ್ಥಗಳಿರುತ್ತವೆ. ಈ ಪದಗಳು ಸಮಾನಾರ್ಥ ವಿರುದ್ಧಾರ್ಥಗಳಾಗಿರದೆ ನಾನಾ ಬಗೆಯ ಅರ್ಥವನ್ನು ಸ್ಫುರಿಸುವ ಪದಗಳಾಗಿರುತ್ತವೆ. ಇದು ಭಾಷೆಯ ವೈಶಿಷ್ಟ್ಯಗಳಲ್ಲಿ ಒಂದು. ಒಂದೇ ಪದವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯದೇ ಆದ ಅರ್ಥಗಳಲ್ಲಿ ಬಳಸುತ್ತಿರುತ್ತೇವೆ. ಉದಾಹರಣೆಗೆ ಕಾಡು ಎಂಬ ಪದಕ್ಕೆ ಅರಣ್ಯ ವನ ಎಂಬ ಅರ್ಥಗಳ ಜೊತೆಗೆ ಪೀಡಿಸು ಎಂಬ ಮತ್ತೊಂದು ಬೇರೆಯದೇ ಆದ ಅರ್ಥವಿದೆ. ಹಾಗೆಯೇ ಅಂಬರ ಎಂಬ ಪದ ಆಕಾಶ ಎಂಬ ಅರ್ಥ ಕೊಡುವಂತೆ ಬಟ್ಟೆ ವಸ್ತ್ರ ಎಂಬ ಅರ್ಥವನ್ನು ನೀಡುತ್ತದೆ. ಅದೇ ಬಟ್ಟೆ ಎಂಬ ಪದ ವಸ್ತ್ರ ಎಂಬ ಅರ್ಥವನ್ನು ಕೊಡುವಂತೆ ದಾರಿ ಎಂಬ ಅರ್ಥವನ್ನು ಕೊಡುತ್ತದೆ. ಎಲ್ಲ ಜೀವಂತ ಭಾಷೆಗಳಲ್ಲೂ ಪದವೊಂದಕ್ಕೆ ಇಂತಹ ನಾನಾರ್ಥಗಳಿರುವುದು ತೀರಾ ಸಾಮಾನ್ಯ ಸಂಗತಿಯಾಗಿದೆ. ನಾವು ದಿನನಿತ್ಯ ಬಳಸುವ ಪದಗಳ ನಾನಾರ್ಥವನ್ನು ಅರಿತುಕೊಳ್ಳುವುದರಿಂದ ನಮ್ಮ ಭಾಷಾ ಕೌಶಲ್ಯ ಮತ್ತು ಶಬ್ದ ಸಂಪತ್ತು ವೃದ್ಧಿಸುತ್ತದೆ. ಒಳ್ಳೆಯ ನಿಘಂಟಿನ ಸಹಾಯದಿಂದ ಇಂತಹ ಪದಗಳ ವಿವಿಧಾರ್ಥಗಳನ್ನು ಅರಿಯುವುದು, ಪದಬಂಧಗಳನ್ನು ತುಂಬುವುದು, ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸುವುದು ಇವೆಲ್ಲದರಿಂದಲೂ ನಮ್ಮ ಭಾಷಾ ಜ್ಞಾನ ವೃದ್ಧಿಸುತ್ತಾ ಹೋಗುತ್ತದೆ. ಪರೀಕ್ಷೆಗಳಲ್ಲಿ ಒಂದು ಪದದ ನಾನಾರ್ಥಗಳನ್ನು ಬರೆಯಿರಿ ಎಂದು ಕೇಳಿದಾಗ ಅನೇಕ ವಿದ್ಯಾರ್ಥಿಗಳು
ಆ ಪದಗಳಿಗಿರುವ ಸಮಾನಾರ್ಥಕ ಪದಗಳನ್ನು ಬರೆಯುವ ಗೊಂದಲ ಮಾಡಿಕೊಳ್ಳುತ್ತಾರೆ. ಇದು ಭಾಷೆಯ ಬಗೆಗಿನ ನಮ್ಮ ಅಜ್ಞಾನವನ್ನು ತೋರುತ್ತದೆ. ಸಮಾನಾರ್ಥಕ ಮತ್ತು ನಾನಾರ್ಥಕಗಳಿಗಿರುವ ವ್ಯತ್ಯಾಸವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಒಂದೇ ಪದವು ಬೇರೆ ಬೇರೆ ರೀತಿಯಲ್ಲಿ ಬಳಕೆಗೊಳ್ಳುವ ವಾಕ್ಯಗಳನ್ನು ಗಮನಿಸುವುದರಿಂದ ನಾನಾರ್ಥದ ವ್ಯತ್ಯಾಸಗಳನ್ನು ಸುಲಭವಾಗಿ ತಿಳಿಯಬಲ್ಲೆವು. ಉದಾಹರಣೆಗೆ, ಬಲ ಎಂಬ ಪದವು ಬೇರೆ ಬೇರೆ ಅರ್ಥದಲ್ಲಿ ಬಳಕೆಯಾಗುವುದನ್ನು ತಿಳಿಯೋಣ. ಅವನು ತುಂಬಾ ಬಲಶಾಲಿಯಾಗಿದ್ದಾನೆ. ಇಲ್ಲಿ ಶಕ್ತಿಶಾಲಿ ಎಂಬ ಅರ್ಥವನ್ನು ಕೊಡುತ್ತದೆ. ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತು. ಇಲ್ಲಿ ಸೈನ್ಯ ಎಂಬ ಅರ್ಥವನ್ನು ಕೊಡುತ್ತದೆ. ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು. ಇಲ್ಲಿ ದಿಕ್ಕು ಎಂಬ ಅರ್ಥವನ್ನು ಕೊಡುತ್ತದೆ. ತಾಯಿ ಮಗುವನ್ನು ಬಲವಾಗಿ ತಬ್ಬಿ ಹಿಡಿದಿದ್ದಳು. ಇಲ್ಲಿ ಬಿಗಿ ಎಂಬ ಅರ್ಥವನ್ನು ಕೊಡುತ್ತದೆ. ಸ್ನೇಹಿತನ ಆಗಮನವು ನನಗೆ ಬಲ ನೀಡಿತು. ಇಲ್ಲಿ ನೆರವು ಅನ್ನುವ ಅರ್ಥವನ್ನು ಕೊಡುತ್ತದೆ. ರಾಜಕೀಯದಲ್ಲಿ ಆತ ತುಂಬಾ ಬಲಶಾಲಿ. ಇಲ್ಲಿ ವರ್ಚಸ್ಸು ಎಂಬ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಬಲ ಎಂಬ ಪದಕ್ಕೆ ಶಕ್ತಿ, ಸೈನ್ಯ, ದಿಕ್ಕು, ಬಿಗಿ, ನೆರವು, ವರ್ಚಸ್ಸು ಇತ್ಯಾದಿ ಅರ್ಥಗಳು ಪ್ರಯೋಗಗೊಂಡಿವೆ. ಇವು ಯಾವುವು ಸಮಾನಾರ್ಥಕ ಪದಗಳಲ್ಲ. ಇಂತಹ ವಾಕ್ಯಗಳನ್ನು ಅಭ್ಯಾಸ ಮಾಡುವುದರಿಂದ ಪದವೊಂದರ ವಿವಿಧಾರ್ಥಗಳನ್ನು ಗ್ರಹಿಸಲು ಅನುಕೂಲವಾಗುತ್ತದೆ. ಇನ್ನೂ ಕೆಲವು ಪದಗಳನ್ನು ತಿಳಿದುಕೊಳ್ಳೋಣ. ಹೊಳೆ. ಮೀನುಗಳು ಹೊಳೆಯಲ್ಲಿ ಈಜುತ್ತಿದ್ದವು. ಇಲ್ಲಿ ನದಿ ಎಂಬ ಅರ್ಥವನ್ನು ಕೊಡುತ್ತೆ. ಏನು ಮಾಡಿದರೂ ಉತ್ತರ ಹೊಳೆಯಲಿಲ್ಲ. ತೋಚು ಅನ್ನುವ ಅರ್ಥವನ್ನು ಕೊಡುತ್ತೆ. ಆಗಸದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಇಲ್ಲಿ ಪ್ರಕಾಶಿಸು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆ ಮತ್ತೊಂದು ಪದ ಕಳೆ. ಹೊಲದಲ್ಲಿ ರೈತರು ಕಳೆ ಕೀಳುತ್ತಿದ್ದರು. ಇಲ್ಲಿ ಕಸ ಎಂಬ ಅರ್ಥವನ್ನು ಕೊಡುತ್ತೆ. ಅವರ ಮುಖದಲ್ಲಿದ್ದ ಕಳೆ ಎಲ್ಲರನ್ನೂ ಆಕರ್ಷಿಸುವಂತಿತ್ತು. ಇಲ್ಲಿ ಕಾಂತಿ ಎಂಬ ಅರ್ಥವನ್ನು ಕೊಡುತ್ತೆ. ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಯಿತು. ನಷ್ಟ ಎಂಬ ಅರ್ಥವನ್ನು ಕೊಡುತ್ತೆ. 10ರಿಂದ 5 ಕಳೆದರೆ 5 ಉಳಿಯುವುದು. ಕಡಿಮೆ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಇದೇ ರೀತಿ ಪಠ್ಯದಲ್ಲಿ ಬಂದಿರುವ ಹಲವು ಪದಗಳಿಗೆ 2ಕ್ಕಿಂತ ಹೆಚ್ಚು ಅರ್ಥ ಕೊಡುವ ನಾನಾರ್ಥಕ ಪದಗಳನ್ನು ನೋಡಬಹುದು. 1. ಕರ, ಕೈ, ಇನ್ನೊಂದು ಅರ್ಥ ತೆರಿಗೆ. 2. ಸೂಳ್, ಸರದಿ, ಇನ್ನೊಂದು ಅರ್ಥ ಒಳ್ಳೆಯ. 3. ರಾಗ, ಪ್ರೀತಿ, ಇನ್ನೊಂದು ಅರ್ಥ ಸಂಗೀತದ ಆಲಾಪ. 4. ಕಳೆ, ತೇಜಸ್ಸು, ವ್ಯವಕಲನ, ಹೊಲದ ಬೇಡವಾದ ಸಸ್ಯ. 5. ದೊರೆ, ರಾಜ, ಸಿಗುವುದು. 6. ಗಂಡ, ವೀರ, ಪತಿ. 7. ತೊರೆ, ತ್ಯಜಿಸು, ಇನ್ನೊಂದು ಅರ್ಥ ನದಿ. 8. ನೆನೆ, ಸ್ಮರಣೆ, ಒದ್ದೆಯಾಗು. 9. ಲಘು, ಛಂದಸ್ಸಿನ ಮಾತ್ರೆ, ಇನ್ನೊಂದು ಅರ್ಥ ಚಿಕ್ಕದು. 10. ಗುರು, ಛಂದಸ್ಸಿನ ಮಾತ್ರೆ, ದೊಡ್ಡದು, ಗ್ರಹ, ಶಿಕ್ಷಕ. 11. ಗುಡಿ, ಬಾವುಟ, ದೇವಾಲಯ. 12. ಕಲಿ, ವೀರ, ಅಭ್ಯಾಸ. 13. ಮರ್ಯಾದೆ, ಗಡಿ, ಗೌರವ. 14. ಅರಿ, ವೈರಿ, ತಿಳಿ, ಕತ್ತರಿಸು. 15. ಬಟ್ಟೆ,
ದಾರಿ, ಇನ್ನೊಂದು ಅರ್ಥ ವಸ್ತ್ರ. 16 ಹದ್ದು, ಪಕ್ಷಿ, ಮಿತಿ. 17 ಅಡಿ, ಪಾದ, ಇನ್ನೊಂದು ಅರ್ಥ ಅಳತೆಯ ಮಾಪನ. 18 ಮುನಿ, ಕೋಪ, ಇನ್ನೊಂದು ಅರ್ಥ ಋಷಿ. 19 ಉತ್ತರ, ಜವಾಬು, ಇನ್ನೊಂದು ಅರ್ಥ ದಿಕ್ಕು. 20 ಕವಿ, ಆವರಿಸು, ಇನ್ನೊಂದು ಅರ್ಥ ಕವಿತೆ ರಚಿಸುವವ. 21 ಫಲ, ಹಣ್ಣು, ಇನ್ನೊಂದು ಅರ್ಥ ಲಾಭ. 22 ಅರಸು, ರಾಜ, ಹುಡುಕು. 23 ನೆರೆ, ಪ್ರವಾಹ, ಗುಂಪು ಸೇರು, ಮೈನೆರೆ, ಅಕ್ಕಪಕ್ಕ. 24 ನರ, ಅರ್ಜುನ, ಮಾನವ, ರಕ್ತನಾಳ. 25 ತೆರ, ರೀತಿ, ವಿಧ, ದಂಡ, ತೆರಿಗೆ, ವಧುದಕ್ಷಿಣೆ. ಇಲ್ಲಿ ಕೆಲವು ಪದಗಳಿಗೆ ನಾನಾರ್ಥಗಳನ್ನು ತಿಳಿಸಲಾಗಿದೆ. ಇವುಗಳನ್ನು ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸುವುದನ್ನು ಈಗ ತಿಳಿದುಕೊಳ್ಳೋಣ. 1 ದೊರೆ, ಸಿಗು ಅನ್ನುವ ಅರ್ಥದಲ್ಲಿ, ಮಾವಿನ ಹಣ್ಣು ನನಗೆ ದೊರೆಯಿತು. ಅರಸ ಎಂಬ ಅರ್ಥದಲ್ಲಿ, ವಿಷ್ಣುವರ್ಧನ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆಯಾಗಿದ್ದನು. 2 ಅಡಿ, ಅಳತೆ ಎಂಬ ಅರ್ಥದಲ್ಲಿ, ಮಹಾನಗರಗಳಲ್ಲಿ ಅಡಿಗಳ ಲೆಕ್ಕದಲ್ಲಿ ಭೂಮಿಯನ್ನು ಮಾರುತ್ತಾರೆ. ಕೆಳಗೆ ಎಂಬ ಅರ್ಥದಲ್ಲಿ, ದುರ್ಯೋಧನನು ರಣಭೂಮಿಯಲ್ಲಿ ಹೋಗುವಾಗ ಕಾಲಿನ ಅಡಿಗೆ ಆಯುಧಗಳು ಚುಚ್ಚಿದರೂ ಮುನ್ನಡೆದನು. 3 ಮುನಿ, ಋಷಿ ಎಂಬ ಅರ್ಥದಲ್ಲಿ, ಹಿಂದಿನ ಕಾಲದಲ್ಲಿ ಮುನಿಗಳು ಕಾಡಿನಲ್ಲಿ ವಾಸಿಸುತ್ತಿದ್ದರು. ಕೋಪ ಎಂಬ ಅರ್ಥದಲ್ಲಿ, ನಾರಿ ಮುನಿದರೆ ಮಾರಿಯಾಗುತ್ತಾಳೆ. 4 ಪಡೆ, ಸೈನ್ಯ ಎಂಬ ಅರ್ಥದಲ್ಲಿ, ಮಹಾಭಾರತದಲ್ಲಿ ಕೌರವರ ಪಡೆ ದೊಡ್ಡದಿತ್ತು. ಹೊಂದು ಎಂಬ ಅರ್ಥದಲ್ಲಿ, ನಾವು ಸರಿಯಾದ ಶಿಕ್ಷಣ ಪಡೆದರೆ ಭವಿಷ್ಯ ಉತ್ತಮವಾಗಿರುತ್ತದೆ. 5 ನೆರೆ, ಪ್ರವಾಹ ಎಂಬ ಅರ್ಥದಲ್ಲಿ, ಮಳೆಗಾಲದಲ್ಲಿ ನೆರೆ ಹಾವಳಿಯಾದಾಗ ಜನ ಮನೆ ಮಠ ಕಳೆದುಕೊಂಡರು. ಪಕ್ಕ ಎಂಬ ಅರ್ಥದಲ್ಲಿ, ನಾವು ನೆರೆಹೊರೆಯವರನ್ನು ಪ್ರೀತಿಯಿಂದ ಕಾಣಬೇಕು. 6 ಬಟ್ಟೆ, ವಸ್ತ್ರ ಎಂಬ ಅರ್ಥದಲ್ಲಿ, ಹಬ್ಬದ ದಿನಗಳಂದು ಮಕ್ಕಳು ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕೊಂಡುಕೊಳ್ಳುವರು. ದಾರಿ ಎಂಬ ಅರ್ಥದಲ್ಲಿ, ಲಕ್ಷ್ಮಣನು ಸೀತೆಯನ್ನು ಕಾಳ್ಬಟ್ಟೆಯಲ್ಲಿ ಕರೆದೊಯ್ದನು. 7 ಉಗಿ, ಉಗುಳು ಎಂಬ ಅರ್ಥದಲ್ಲಿ, ದುಷ್ಟರಿಗೆ ಎಷ್ಟು ಉಗಿದರೂ ಬುದ್ಧಿ ಬರುವುದಿಲ್ಲ. ಆವಿ ಎಂಬ ಅರ್ಥದಲ್ಲಿ, ಇಂದಿನ ದಿನಗಳಲ್ಲಿ ಉಗಿಬಂಡಿಗಳು ನಮಗೆ ಕಾಣಸಿಗುವುದಿಲ್ಲ. 8 ಹದ್ದು, ಪಕ್ಷಿ ಎಂಬ ಅರ್ಥದಲ್ಲಿ, ಹದ್ದುಗಳು ಆಕಾಶದಲ್ಲಿ ಹಾರಾಡುತ್ತಿರುತ್ತವೆ. ಮಿತಿ ಎಂಬ ಅರ್ಥದಲ್ಲಿ, ನಾವು ಯಾವಾಗಲೂ ಹದ್ದು ಮೀರಿ ವರ್ತಿಸಬಾರದು. 9 ಬಗೆ, ಯೋಚಿಸು ಎಂಬ ಅರ್ಥದಲ್ಲಿ, ನಾವು ನಮ್ಮ ಸ್ನೇಹಿತರಿಗೆ ಎಂದೂ 2 ಬಗೆಯಬಾರದು. ವಿಧ ಎಂಬ ಅರ್ಥದಲ್ಲಿ, ಸಮಾರಂಭಗಳಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳಿರುತ್ತವೆ. 10 ಕವಿ, ಆವರಿಸು ಎಂಬ ಅರ್ಥದಲ್ಲಿ, ಮಳೆಗಾಲದಲ್ಲಿ ಮೋಡವು ಕವಿಯುತ್ತದೆ. ಕಾವ್ಯ ರಚನೆಕಾರ ಎಂಬ ಅರ್ಥದಲ್ಲಿ, ರಾಷ್ಟ್ರಕವಿ ಕುವೆಂಪು ಅವರು ಒಬ್ಬ ಪ್ರಸಿದ್ಧ ಕವಿಯಾಗಿದ್ದರು. ಹೀಗೆ ಹಲವು ನಾನಾರ್ಥ ಪದಗಳನ್ನು
ಇದುವರೆಗೆ ನೋಡಿದ್ದೇವೆ. ಕನ್ನಡ ಭಾಷೆಯಲ್ಲಿ ಇನ್ನೂ ಹಲವು ನಾನಾರ್ಥವನ್ನು ಕೊಡುವಂತಹ ಹಲವು ಪದಗಳನ್ನು ನಾವು ಕಾಣಬಹುದು.